ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಾಬ್ಲಮ್ ಅನ್ನ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಒಂದು ಕಮೆಂಟ್ ಅಲ್ಲಿ ಆಗಿರ್ಬೋದು, ಒಂದು ಕೆಲ ವಿದ್ಯಾರ್ಥಿಗಳು ಹೇಳ್ತಾನೆ ಇದ್ರಿ. ಏನಂದ್ರೆ ಇವಾಗ ಸರ್ಕಾರಿ ಕೋಟದ ಬಿ.ಎಡ್ ಸೀಟ್‌ಗೆ ಬಹುತೇಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅಂತೂ ಹಾಕಿರುವಂತದ್ದು. ಸೊ ಆದಷ್ಟು ನಿಧಾನಕ್ಕೆ ಹೇಳಕ್ ಟ್ರೈ ಮಾಡ್ತೀನಿ. ಕೆಲ ವಿದ್ಯಾರ್ಥಿಗಳು ನಿಧಾನ ಕೇಳಿ ಅಂತ ಹೇಳ್ತಿದ್ದೀರಾ. ಸೊ ಅರ್ಥ ಆಗದೆ ಹೋಗ್ಬಿಡ್ಬೇಕಾದ್ರೆ ನಾನು ಫಾಸ್ಟ್ ಆಗಿ ಮಾತಾಡ್ತಿರ್ತೀನಿ ಅಂತ ಒಂದು ಈ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಬಿ.ಎಡ್ ಸೀಟ್‌ನ ಪಡೆದಂತ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಇವರು ಅಥವಾ ಸರ್ಕಾರಿ ಕೋಟದ ಬಿ.ಎಡ್ ಸೀಟ್ ನಮಗೆ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇವಾಗ ಸೀಟ್ ಸಿಕ್ಕಿರುವಂಥ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರಬಹುದು. ಇವರಿಗೆ ಅಡ್ಮಿಷನ್ ಫೀಸ್‌ಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೌಟ್ಸ್‌ಗಳು ಹೆಚ್ಚಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಈ ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿರ್ಬೋದು, ಅಡ್ಮಿಷನ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಶುಲ್ಕ ವಿನಾಯಿತಿ ಅಂತ ಇರುತ್ತೆ, ಡೈರೆಕ್ಟ್ ಫೀಸ್ ಇರೋದಿಲ್ಲ. ಆ ಸಂದರ್ಭದ ಆ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಸಮಸ್ಯೆ ಹೇಳ್ತಿದ್ದಾರೆ. ಕಾಲೇಜಲ್ಲಿ ನಮ್ಗೆ ಆ ಫೀಸನ್ನು ಕೇಳ್ತಿದ್ದಾರೆ, ನೀವು ಅಲ್ಲಿ ಕಟ್ಟಿಲ್ಲ ಇಲ್ಲಿ ಕಟ್ಟಿ ಅಂತ ಹೇಳ್ತೀರಾ ಅಂತ ಕೆಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಫೀಸು ಒಂದು ಇರುವಂಥದ್ದು, ಅಂದರೆ ಗೌರ್ಮೆಂಟ್ ನಿಗದಿ ಮಾಡಿರೋ ಫೀಸ್ ಪ್ರಕಾರ. ಸೊ ನಂತರದಲ್ಲಿ ಫೀಸನ್ನು ಹೆಚ್ಚಿಗೆ ಕೇಳ್ತಿದ್ದಾರೆ, ಅಥವಾ ಈಗ ಗೌರ್ಮೆಂಟ್ ಎಷ್ಟು ನಿಗದಿ ಮಾಡಿದೆ ಅಂದರೆ ಸರ್ಕಾರ ಅಂದರೆ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಸಿ ಎಸ್ ಎನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಧಿಸೂಚನೆಯಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರದಲ್ಲಿ ಫೀಸ್ ಎಷ್ಟಿರುತ್ತೆ ಸರ್ಕಾರಿ ಕೋಟಾ ಸಿಕ್ಕಂಥ ವಿದ್ಯಾರ್ಥಿಗಳಿಗೆ, ಸೀಟು ಸಿಕ್ಕಂಥ ವಿದ್ಯಾರ್ಥಿಗಳಿಗೆ 1 ವರ್ಷದ ಬಿ ಎಡ್ಗೆ ಫೀಸ್ ಎಷ್ಟು ಬರುತ್ತೆ, ಒಂದು ಡೈರೆಕ್ಟ್ ಫೀಸ್ ಆಗಿರ್ಬೋದು, ನಂತರದಲ್ಲಿ ಒಂದು ಕಾಲೇಜ್ ಫೀಸ್ಗಳು ಗೌರ್ಮೆಂಟ್ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಅನ್ಏಡೆಡ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ ಸೀಟು ಸಿಕ್ಕಿದ್ರೆ ಫೀಸ್ ಎಷ್ಟು ಬರುತ್ತೆ. ಸೊ ಇಲಾಖೆಯವರು ಹೇಳೋದೇನಾಗಿದ್ದಾರೆ, ಈ ಒಂದು ಫೀಸ್ಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿನ ಅವ್ರು ಕೊಟ್ಟಿದ್ದಾರೆ, ಫೀಸ್ ಸ್ಟ್ರಕ್ಚರ್ ಅನ್ನ, ನಂತರದಲ್ಲಿ ಒಂದು ಕಾಲೇಜ್ ಕಡೆಯಿಂದ ಫೀಸನ್ನು ಎಷ್ಟು ತಗೋತಾರಾಗಿದ್ರೆ, ಸೊ ಈ ಒಂದು ಸರಿನಾ ತಪ್ಪಾ, ಇದು ಏನು ಎತ್ತಾ, ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ, ಒಂದು ಡೌಟ್ ಅಲ್ಲೂ ಕೂಡ ನಿಮ್ಗೆ ಇರ್ತೀರಾ. ಸೊ ಆ ಕಾರಣಕ್ಕೆ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಇರುವಂತದ್ದು. ಎಷ್ಟು ಫೀಸ್ಗಳು ನಡೆಯುತ್ತೆ, ಅಥವಾ ಎಷ್ಟು ಫೀಸ್ ನಡೆದ್ರೆ ಅದು ಓಕೆ ಆಗಿರುತ್ತೆ, ಅಥವಾ ಎಲ್ಲಿ ತೀರಾ ಫೀಸ್ಗಳನ್ನ ಜಾಸ್ತಿ ಕೇಳಿದ್ರೆ ವಿದ್ಯಾರ್ಥಿಗಳು ಏನ್ ಮಾಡಬೇಕಿರುತ್ತೆ ಅದಕ್ಕೆ. ಸೊ ಇದ್ರ ಬಗ್ಗೆ ಹೇಳ್ತಿರುವಂತದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಕುರಿತು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಈಗಲ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚಿಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದು ಬ್ರೌಸಿಂಗ್ ಫೀಚರ್ ಅಲ್ಲಿ ಸಿಗ್ತಾ ಇರುತ್ತೆ, ಮತ್ತೆ ನೋಟಿಫಿಕೇಶನ್ ಪಡ್ಕೊಂಡು ಬೇಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ಮಾಹಿತಿ ನೋಡಬೇಕು ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಸೊ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ವಿದ್ಯಾರ್ಥಿಗಳು ಏನೋ ಪ್ರಶ್ನೆ, ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸುಮಾರು ನೂರಾರು ವಿದ್ಯಾರ್ಥಿಗಳು ನಮ್ಮ ಒಂದು ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಮಾಹಿತಿನ ಪಡ್ಕೋತಿದ್ದೀರಾ. ಫಾಲೋ ಮಾಡೋದ್ರ ಮುಖಾಂತರ ಮಾಹಿತಿನ ಪಡ್ಕೊಳ್ಳಿ. ಸೊ ಮೆಸೇಜ್ ಮಾಡ್ತೀರಾ, ಫಾಲೋ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾ, ಸೊ ಅದರಿಂದ ಫಾಲೋ ಮಾಡೋದ್ರಿಂದ ನಿಮಗೆ ನೆಕ್ಸ್ಟ್ ಮೆಸೇಜ್ ಮಾಡಬೇಕಾದ್ರೂ ಕೂಡ ನಮ್ಮ ಐಡಿ ಸಿಗುತ್ತೆ, ಮತ್ತೆ ನಮಗೂ ಕೂಡ ಮೆಸೇಜ್ ಶೋ ಆಗ್ತವೆ ಅಂತ ಹೇಳ್ತಾ, ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್ ಏನಿದ್ರು ಕೂಡ ಬೇಗ ಶೀಘ್ರವಾಗಿ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ, ಜಾಯ್ನ್ ಆಗಿ ಅಂತ ಹೇಳ್ತಾ, ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಬಹುದು ಅಂತ ಹೇಳ್ತಾ, ವಿಡಿಯೋ ಕಡೆ ಬರೋಣ. ಎಲ್ಲ ನಿಮ್ಮ ಒಳಿತಿಗಾಗಿ ಹೇಳ್ತಾ ಇರೋದು ಅಂತ, ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ನಾನು ಬಿ ಎಡ್ ನ ಅಡ್ಮಿಷನ್ ಆಗ್ತಿರುವಂಥ ವಿದ್ಯಾರ್ಥಿಗಳು ಇದೆಲ್ಲ, ಇವ್ರಿಗೆ ಆಗ್ತಿರುವಂಥ ಸಮಸ್ಯೆ ಏನಂದ್ರೆ, ಅವರು ನಾರ್ಮಲ್ ಆಗಿ ಇವಾಗ ಗೌರ್ಮೆಂಟ್ ನ ನೋಟಿಫಿಕೇಶನ್ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾರೆ, ಮೆಜಾರಿಟಿ ವಿದ್ಯಾರ್ಥಿಗಳು ಅದರ ಪ್ರಕಾರದಲ್ಲಿ ಫೀಸ್ ಏನೋ ಕೊಟ್ಟಿರ್ತಾರೆ. ಇವಾಗ ಗೌರ್ಮೆಂಟ್ ಸೀಟ್ ಸಿಕ್ಕಂತ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಆದ್ರೆ 5,025 ಅಂತ ಇರುತ್ತೆ. ಆರ್ಟ್ಸ್ ವಿದ್ಯಾರ್ಥಿಗಳು 5,025, 6,025, 10,025, ಅಥವಾ ಈ ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ 5,175, 6,175, 10,175 ಈ ತರ ಫೀಸ್ಗಳಿರುತ್ತೆ ಅಂತೆಲ್ಲ ಅನ್ಕೊಂಡಿರ್ತೀರಾ. ಸೊ ಅದನ್ನೇ ಫೀಸ್ ಅಷ್ಟೇ ಅಂತ ಅನ್ಕೊಂಡಿರ್ತೀನಿ. ನಾನು ಕೂಡ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಂದರ್ಭದಲ್ಲಿ ಫೀಸ್ ಇಷ್ಟೇನಾ ಅಂತಾನೆ ಫಿಕ್ಸ್ ಆಗಿದೆ. ಆ ಫೀಸು ಡೈರೆಕ್ಟ್ ಫೀಸ್ ಅಂತ ಆಗಿರುತ್ತೆ. ಅಂದ್ರೆ ಡೈರೆಕ್ಟ್ ಫೀಸ್ ಅಥವಾ ಎಸ್ ಬಿ ಐ ಬ್ಯಾಂಕ್ನಲ್ಲಿ ನೀವು ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋ ತನಕ ಅಷ್ಟೇ ಫೀಸ್ ಆಗಿರುತ್ತೆ. ನಂತರದಲ್ಲಿ ಕಾಲೇಜ್ ಫೀಸ್ ಸಪ್ರೇಟ್ ಬರುತ್ತೆ, ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾಲೇಜ್ ಫೀಸ್ ಕೂಡ ಸಪ್ರೇಟ್ ಬಂದೇ ಬರುತ್ತೆ. ಸೊ ಹೊಸದಾಗಿ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತೀರಾ, ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಕಾಲೇಜ್ ಫೀಸ್ ಸಪ್ರೇಟ್ ಬಂದೇ ಬರುತ್ತೆ. ಯಾವೆಲ್ಲ ಕಾಲೇಜುಗಳಲ್ಲಿ ಯಾವ ಫೀಸ್ ಬರುತ್ತೆ ಆಗಿದ್ರೆ, ಎಷ್ಟು ಕೇಳಿದ್ರೆ ಲಿಮಿಟ್ ಓಕೆ ಆಗಿದ್ರೆ, ಇದ್ರ ಬಗ್ಗೆ ಹೇಳಿದ್ರೆ ಮೊದಲನೇದಾಗಿ ಒಂದು ಡೈರೆಕ್ಟ್ ಫೀಸ್ ಅಂತ ಏನಿರುತ್ತಲ್ಲ, ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಡೈರೆಕ್ಟ್ ಫೀಸ್ ಇರೋದಿಲ್ಲ. ಅಂದ್ರೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕಾದ್ರೆ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಶುಲ್ಕ ವಿನಾಯಿತಿ ಇರುತ್ತೆ. 2.5 ಲಕ್ಷಕ್ಕಿಂತ ಆದಾಯದ ಮಿತಿ ಕೆಳಗಡೆ ಇರುವಂತಹ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ. ಸೊ ಇತರೆ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಸ್ಲಿಪ್ ಅನ್ನು ಅವರು ಅಂದ್ರೆ ಚಲನ ಡೌನ್ಲೋಡ್ ಮಾಡ್ಕೊಂಡು ಸೀಟ್ ಸಿಕ್ಕಿರುವಂತಹ ಕಾಲೇಜಿಗೆ ಎಸ್ ಬಿ ಬ್ಯಾಂಕ್ ನಲ್ಲಿ ಹೋಗಿ ಒಂದು ಚಾನಲ್ ಇರ್ತಕ್ಕಂಥ ಹಣವನ್ನ ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೋಬೇಕಿರುತ್ತೆ. ಯಾವುದೇ ಕಾಲೇಜ್ ಸಿಕ್ಕಿರಲಿ ಕೂಡ ಬೇರೆ ಕ್ಯಾಟಗರಿ ವಿದ್ಯಾರ್ಥಿಗಳು. ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಅಂತ ಇರುತ್ತೆ. ಅವರು ಅಡ್ಮಿಷನ್ ಸ್ಲಿಪ್ ಅನ್ನ ಅಂದ್ರೆ ಇವಾಗ ಸ್ಕ್ರೀನ್ ಶಾಟ್ ಅನ್ನು ತಗೊಳ್ಳೋದ್ರ ಮುಖಾಂತರ ಅಥವಾ ಅದನ್ನೇ ತೋರಿಸೋದ್ರ ಮುಖಾಂತರ ಚಲನ್ ತಗೋಬರ್ಬೋದಾಗಿರುತ್ತೆ. ಅಂದರೆ ಯೂಸರ್ ಐಡಿ ಲಾಗಿನ್ ಆಗ್ತಾಗ ಅವ್ರು ಚಲನ್ ಏನು ಬರುತ್ತಲ್ಲ ಅದನ್ನು ಸ್ಕ್ರೀನ್ ಶಾಟ್ ತೊಗೊಂಡು ಜೆರಾಕ್ಸ್ ತೊಗೊಂಡು ಅಲ್ಲಿ ಕೊಟ್ಟಾಗ ಅವರು ಅಡ್ಮಿಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಡ್ತಾರೆ, ಶುಲ್ಕ ವಿನಾಯಿತಿ ಇರೋದ್ರಿಂದ. ಸೊ ಈಗ ಆ ವಿದ್ಯಾರ್ಥಿಗಳ ಬಗ್ಗೆ ಮೊದಲನೇದಾಗಿ ಮಾಹಿತಿನ ಕೊಡ್ತೀನಿ, ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ನಂತರ ಇತರ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತೀನಿ. ಸೊ ಈ ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಹೇಳ್ತಿರೋದ್ರಿಂದ ನಾವು ಶುಲ್ಕ ವಿನಾಯಿತಿ ಅಂತ ಇರುತ್ತೆ, ನಮಗೆ ಕಾಲೇಜ್ಗೆ ಹೋಗಿದ್ದೀವಿ, ಕಾಲೇಜಲ್ಲಿ ಸಪ್ರೇಟ್ ಫೀಸ್ ಬರುತ್ತೆ ಅಂತ ಹೇಳಿದ್ರಿ. ಓಕೆ, ಸಪ್ರೇಟ್ ಫೀಸ್ ಬಂತು. ಸೊ ಆ ಸಪ್ರೇಟ್ ಫೀಸನ್ನೆಲ್ಲ ನಾವು ಪೇ ಮಾಡಿದ್ದೀವಿ. ಬಟ್ ಅವರು ಆ ಒಂದು ಫೀಸ್ ಜೊತೆಗೆ ಎಕ್ಸ್ಟ್ರಾ ಆಗಿ ನಮಗೆ ನೀವು ಅಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋ ಸಂದರ್ಭದಲ್ಲಿ ಅಲ್ಲಿ ನೀವು ಚಲನ್ನ ತುಂಬಿಲ್ಲ, ಆ ಹಣ ಏನಿದೆಯಲ್ಲ ಅದನ್ನ ಕೂಡ ನೀವು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಅಂತ ಕೆಲ ಒಂದು ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು. ಬಹುತೇಕ ನಾವು ಕೂಡ ಇದನ್ನ ಕೇಳಿದೀವಿ, ಇದನ್ನ ಕೂಡ ಹೇಳ್ತಾರೆ ಕೆಲವು ಕಾಲೇಜುಗಳಲ್ಲಿ. ಸೊ ಹಾಗಾಗಿ ಇದನ್ನ ಪೇ ಮಾಡಬೇಕಾ ನಾವು, ಏನು ಎತ್ತ ಅಂತ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಆಗಿರುವಂಥದ್ದು. ಹೌದು ವಿದ್ಯಾರ್ಥಿಗಳು, ನಾವು ಕೆಲವೊಂದು ಮಾಹಿತಿಗಳ ಪ್ರಕಾರದಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಆ ಒಂದು 2 ಫೀಸ್ಗಳೇನಿದಾವಲ್ಲ, ನೀವು ಡೈರೆಕ್ಟಲ್ಲಿ ಕಟ್ಟೋದಾಗಿರ್ಬೋದು, ಕಾಲೇಜಲ್ಲಿ ಕಟ್ಟೋದಾಗಿರ್ಬೋದು, 2 ಕಾಲೇಜಿಗೆ ಬರುತ್ತೆ ಅಂತ ಒಂದು ಮಾಹಿತಿ ಎಲ್ಲ ಕೇಳಿದ್ವಿ. ಬಟ್ ಅದ್ರ ಬಗ್ಗೆ ಸದ್ಯಕ್ಕೆ ಯಾರು ಕೂಡ ಲೀಕ್ ಮಾಡೋದಿಲ್ಲ ಆ ವಿಷಯಗಳನ್ನ, ಒಂದಾಗಿರುತ್ತೆ. ಇನ್ನೊಂದೇನಂದ್ರೆ
ನೀವು ಅದನ್ನ ಪೇ ಮಾಡೋಂಥ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾನು ಪೇ ಮಾಡಲ್ಲ ಇನ್ನೊಂದು ಮತ್ತೊಂದು ಈ ಥರ ಹೇಳಿದ್ರೆ ಸೊ ಅವ್ರು ಅಡ್ಮಿಷನ್ ಮಾಡ್ಕೊಳ್ಳೋದು ಇನ್ನೊಂದು ಮತ್ತೊಂದು ಹೇಳ್ತಾರೆ. ಸೊ ಇದು ವಿಧಿ ಇಲ್ಲ, ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲೇಬೇಕಿರುತ್ತೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಲಿಕೆ ಮಾಡಿದಂಥ ಪಕ್ಷದಲ್ಲಿ ಸೊ ಒಂದು ಫೀಸ್ ಕಡಿಮೆ ಕೂಡ ಬರುತ್ತೆ. ಹಾಗಂತ ನೀವು ವಿದ್ಯಾರ್ಥಿಗಳು ಇನ್ನೊಂದು ಹೇಳ್ಬೋದಾಗಿದ್ರೆ ರೂಲ್ಸ್ ಇನ್ನೊಂದು ಮತ್ತೊಂದು ಇದ್ರ ಬಗ್ಗೆ ನಾನೆಲ್ಲ ಫೇಸ್ ಮಾಡ್ತೀನಿ ಇನ್ನೊಂದು ಮತ್ತೊಂದ್ರೆ ಓಕೆ ಪರವಾಗಿಲ್ಲ, ವಿದ್ಯಾರ್ಥಿಗಳು ಡೌಟ್ ಇನ್ನೊಂದು ಮತ್ತೊಂದು ಇತ್ತು ಅಂದರೆ ಹೋಗ್ಬೋದಾಗಿರುತ್ತೆ. ಯೂನಿವರ್ಸಿಟಿ ಹಂತಕ್ಕಾಗಿರ್ಬೋದು, CSL ಹಂತಕ್ಕಾಗಿ. CSL ಕೂಡ ಮ್ಯಾಟರ್ ಆಗೋದಿಲ್ಲ ಅಷ್ಟಾಗಿ, ಯಾಕಂದ್ರೆ ಅವರು ಜಸ್ಟ್ ಸೀಟ್ ಅಲಾಟ್ ಮಾಡೋದಕ್ಕಷ್ಟೇ ಅವರು ಜವಾಬ್ದಾರಿ ಆಗಿರ್ತಾರೆ CSL ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಬೇಕು ಅಂತಂದ್ರೆ ನೀವು ಅಷ್ಟರಲ್ಲಿ ಅದು ವಾದ ಮಾಡಿ ಇನ್ನೊಂದು ಮತ್ತೊಂದು ಮಾಡಿ ಅಷ್ಟರಲ್ಲಿ ತಿಂಗಳು ಗಟ್ಟಲೆ ಆಗ್ಬಿಡುತ್ತೆ, ಇನ್ನೊಂದು ಮತ್ತೊಂದೆಲ್ಲ ಸೊಲ್ಯೂಷನ್ ಸಿಗೋ ಅಷ್ಟರಲ್ಲಿ. ಸೊ ಅದು ಸೊಲ್ಯೂಷನ್ ಸಿಗುತ್ತೆ ಅಂತ ಏನಿಲ್ಲ, ಸೀಟ್ ಮಿಸ್ ಆಗುತ್ತೆ. ಸೊ ಆ ಕಾರಣಕ್ಕೆ ಯಾವ ವಿದ್ಯಾರ್ಥಿಗಳು ಕೂಡ ಅಲ್ಲಿ ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಅಡ್ಮಿಷನ್ ಫೀಸ್ ಅಲ್ವಾ, ಓಕೆ ಕಟ್ಬಿಡೋಣ ಬಿಡು ಅಂತಾನೆ ಮೆಜಾರಿಟಿ ವಿದ್ಯಾರ್ಥಿಗಳು ಅದನ್ನ ಕಟ್ತಾರೆ. ಸೊ ಅದು ಸಮಸ್ಯೆ ಇಲ್ಲ ಕೂಡ. ಇನ್ನೊಂದು 5,000 6,000 ಸಮಥಿಂಗ್ ಅಲ್ಲಿ 10,000 ಸಮಥಿಂಗ್ ಬಂದಿರುತ್ತೆ ಅನ್ಎಡೆಡ್ ಕಾಲೇಜ್ಗಳೆಲ್ಲ ಸಿಕ್ಕಿದಾಗ. ಸೊ ಕಾಲೇಜ್ ಫೀಸ್ ಬಂದಿರುತ್ತೆ, ಇದು ಬಂದಿರುತ್ತೆ, ಓಕೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಕಂಪೇರ್ ಮಾಡಿದ್ರೆ 50,000 1 ಲಕ್ಷದ ರೇಂಜ್ಗೆಲ್ಲ ಇದ್ದಾಗ ಇದು ನಾಟ್ ಬ್ಯಾಡ್ ಆಗಿರುತ್ತೆ. ಓಕೆ, ಇದು ಸಮಸ್ಯೆ ಇಲ್ಲ. ವಿದ್ಯಾರ್ಥಿಗಳು ಹೇಳ್ತಿರೋದು SC ವಿದ್ಯಾರ್ಥಿಗಳು ಕಾಲೇಜಲ್ಲಿ ಫೀಸ್ ಕೇಳ್ತಾರೆ, ಕೆಲವು ವಿದ್ಯಾರ್ಥಿಗಳು ಕಟ್ಟು ಕೂಡ ಇರ್ತೀರಾ. ಸೊ ಅದು ಸಮಸ್ಯೆ ಇಲ್ಲ, ಯಾಕಂದ್ರೆ ಅದು ಕಂಪೇರ್ ಮಾಡಿದಂಥ ಪಕ್ಷದಲ್ಲಿ ಒಂದು ಸೀಟನ್ನು ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಓಕೆ, ಇದನ್ನ ತೀರಾ ಮೋಸ ಅನ್ಲಿಕ್ಕೆ ಆಗೋದಿಲ್ಲ. ಇನ್ನ ಕೆಲವು ತೀರಾ ಮೋಸಗಳು ಇದಾವೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಾನು ಯಾವ ತರ ಅಂತ. ಈ ತರ ವಿದ್ಯಾರ್ಥಿಗಳಿಗೆ ಕಾಲೇಜ್ ಫೀಸ್ ಅಂತ ನೀವು ಅಡ್ಮಿಷನ್ಸ್ ಫೀಸ್ SBI ಬ್ಯಾಂಕಲ್ಲೆಲ್ಲ ಪೇ ಮಾಡಿರ್ತೀರಾ, ಅಡ್ಮಿಷನ್ ಸ್ಲಿಪ್ನ ಪಡ್ಕೊಂಡಿರ್ತೀರಾ. ಅಂದ್ರೆ ಹಣ ಏನು ಬಂದಿರುತ್ತಲ್ಲ ಚಲನ ಅದೆಲ್ಲ ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡು ಕಾಲೇಜ್ಗೆ ಹೋಗ್ತೀರಾ. ಕಾಲೇಜಲ್ಲಿ ಕೂಡ ನಿಮಗೆ ಫೀಸನ್ನ ಕೇಳ್ತಾರೆ, ಒಂದು ನಿಗದಿತ ಫೀಸನ್ನ ಏನಿರ್ತದೆ, ಸೊ ಆ ಫೀಸನ್ನ ಪೇ ಮಾಡ್ತೀರಾ. ಸೊ ಅದೆಲ್ಲ ಓಕೆ. ನಂತರದಲ್ಲಿ ನಾ ಕೆಲವು ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರು ಕೂಡ, ಸರ್ಕಾರಿ ಕೋಟಾದ ಫೀಸ್ ಕೋಟಾ ಸೀಟ್ ಸಿಕ್ಕಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಪರ್ ಸೆಮಿಸ್ಟರ್ಗೆ 25ರಿಂದ 30,000 ತನಕ ಕೇಳುವಂಥ ಸಾಧ್ಯತೆಗಳಿರ್ತವೆ. ಆ ಒಂದು ಕಾಲೇಜುಗಳು ಕೂಡ ಇದಾವೆ. ಅಂದರೆ ಗೌರ್ಮೆಂಟ್ ಕಾಲೇಜ್ ಆದರೂ ಕೂಡ, ಅಂದರೆ ಗೌರ್ಮೆಂಟ್ ಸೀಟ್ ಸಿಕ್ಕಿರ್ತವೆ. ಗೌರ್ಮೆಂಟ್ ಕಾಲೇಜೆಲ್ಲ ಏಡೆಡ್ ಆಗಿರ್ಬೋದು, ಕೆಲವು ಅನ್ಎಡೆಡ್ ಆಗಿರ್ಬೋದು. ಗೌರ್ಮೆಂಟ್ ಸೀಟ್ ಆಗಿದ್ರು ಕೂಡ ನಿಮಗೆ 25, 30 ಅಂದರೆ ಪರ್ ಸೆಮಿಸ್ಟರ್ಗೆ ಕೂಡ ಕೇಳ್ತಾರೆ. ಸೊ ಅದು ತೀರಾ ಓವರ್ ಅನ್ಬೋದು, ತೀರಾ ಜಾಸ್ತಿನೇ ಆಗಿರ್ತದೆ. ಮತ್ತು ಅವರು ಆ ಲಿಮಿಟನ್ನು ಕ್ರಾಸ್ ಮಾಡಿದ್ದಾರೆ ಅನ್ಬೋದು ಅದು. ಯಾಕಂದರೆ ವಿದ್ಯಾರ್ಥಿಗಳು ಇವಾಗ ನಾನು ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ, ಕೆಲವು ಕಾಲೇಜಲ್ಲಿ ಯಾವ ಥರ ಓಕೆ ಆಗುತ್ತೆ ಅಂದರೆ, ಇವಾಗ ಗೌರ್ಮೆಂಟ್ ಕಾಲೇಜ್ಗೆ ತಗೊಳ್ಳಿ ನೀವು. ಫೀಸ್ ಸ್ಟ್ರಕ್ಚರ್ ಗೌರ್ಮೆಂಟ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಏನಿತ್ತು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸ್ಕ್ರೀನ್ ಮುಖಾಂತರ. ಬಟ್ ಅದ್ರ ಮುಖಾಂತರ ನಿಮಗೆ ಅಂದಾಜಲ್ಲಿ ಬೇಗನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಿಮಗೆ ಕ್ಲಾರಿಟಿ ಕೊಡೋದೇನೆಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಫೀಸ್ ಸಿಕ್ಕಿದ್ರೆ ಗೌರ್ಮೆಂಟ್ ಡೈರೆಕ್ಟ್ ಫೀಸ್ ಏನಿತ್ತಲ್ಲ ಅದು ಬಂದಿರುತ್ತೆ SBI ಬ್ಯಾಂಕಲ್ಲಿ ಕಟ್ಟುವಂಥದ್ದು. ನಂತರದಲ್ಲಿ ಗೌರ್ಮೆಂಟಲ್ಲಿ ಏನಿಲ್ಲ ಅಂದ್ರೂ ಕೂಡ ಒಂದು ವರ್ಷಕ್ಕೆ ಒಂದು 3,000 to 4,000 ಒಳಗಡೆ ಫೀಸ್ ಬರುತ್ತೆ. 3,000ರಿಂದ 4,000 ಒಳಗಡೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುವಂಥವ್ರಿಗೆ ಅಷ್ಟು ಫೀಸ್ ಬರುತ್ತೆ. ನಂತರದಲ್ಲಿ ಈ ಒಂದು ಇತರೆ ವಿದ್ಯಾರ್ಥಿಗಳು ಅಂದರೆ ಎಡಿಟ್ ಕಾಲೇಜ್ ಏನಿರುತ್ತಲ್ಲ, ಎಡಿಟ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ, ಅನುದಾನಿತ ಕಾಲೇಜುಗಳಲ್ಲಿ ಏನಾದ್ರು ಸೀಟ್ ಸಿಕ್ಕಿರೋ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜ್ ಫೀಸ್ ಏನಿದೆಯಲ್ಲ ಒಂದು 6, 7, 8, 10 ಒಳಗೆ ಬಂದಿರುತ್ತೆ. 10,000 ಒಳಗಡೆ ಒಂದು ಎಡಿಟ್ ಕಾಲೇಜಲ್ಲಿ ಫೀಸ್ ಸಿಗುವಂಥವ್ರು ಸೀಟ್ ಸಿಗುವಂಥ ವಿದ್ಯಾರ್ಥಿಗಳು ಬರುತ್ತೆ. ಡೇಟನ್ನು ಹೊರತುಪಡಿಸಿ ನಾನು ಹೇಳ್ತಿರೋದು 10 ಒಳಗಡೆ ಬರುತ್ತೆ. ಅನ್ಎಡಿಟ್ ಕಾಲೇಜುಗಳಲ್ಲಿ ನಿಮಗೆ ಏನಾದ್ರು ಸೀಟ್ ಸಿಕ್ಕರೆ 15 ಆಲ್ಮೋಸ್ಟ್ ಏನಿಲ್ಲ ಅಂದರೆ 20 ತನಕ ಫೀಸ್ ಅಂತೂ ಬರುತ್ತೆ. ಸೊ 20 ತನಕ ಏನಾದ್ರು ವಿದ್ಯಾರ್ಥಿಗಳಿಗೆ ಫೀಸನ್ನು ಕಾಲೇಜ್ ಕಡೆಯಿಂದ ಕೇಳ್ತಾರೆ ಅಂದರೆ ಅದು ಓಕೆ ಅನ್ಬೋದು. 1 ಇಯರ್ಗೆ ಕೇಳ್ತಿದ್ರೆ ಅದು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಬಹುತೇಕ ಕಾಲೇಜುಗಳಲ್ಲಿ ಈ ರೀತಿಯಾಗಿ ನಡೀತಿರುತ್ತೆ. ಅಂದರೆ ಅದು ಇಲ್ಲಿಗಲ್ ಅಂತ ಹೇಳಲಿಕ್ಕಾಗಲ್ಲ ತೀರಾ, ಯಾಕಂದರೆ ಕಾಲೇಜ್ ಫೀಸು, ಡೆವಲಪ್ಮೆಂಟ್ ಫೀಸ್ ಇನ್ನೊಂದು ಮತ್ತೊಂದು ತಗೋತಾರೆ. ನೆಕ್ಸ್ಟ್ ಇಯರಲ್ಲಿ ನಿಮಗೆ ಅದು ಕಡಿಮೆ ಆಗಿ ಬರುತ್ತೆ, ಓಕೆನಾ. ಇದು ಓಕೆ. ಬಟ್ ಇನ್ನು ಕೆಲವು ಕಾಲೇಜಲ್ಲಿ ಪರ್ ಸೆಮಿಸ್ಟರ್ ಕೂಡ 25, 30, 35 ಕೇಳ್ತಾರೆ. 15 ಕೂಡ ಕೇಳದಿರುವಂಥ ಕಾಲೇಜುಗಳು ಕೂಡ ಇದ್ದಾವೆ. ಸೊ ಪರ್ ಸೆಮಿಸ್ಟರ್ಗೆ ಕೇಳುವಂಥದ್ದು ಇರುತ್ತೆ ಗೌರ್ಮೆಂಟ್ ಸೀಟ್ ಆದರೂ ಕೂಡ. ಆ ಕಾಲೇಜುಗಳು ಕೆಲವೊಮ್ಮೆ ರೆಗ್ಯುಲರ್ ಕ್ಲಾಸ್ ಮಾಡಲ್ಲ, ಅಂದರೆ ಕೆಲಸ ಮಾಡ್ತಾ ಇರ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ಥರ ಇರ್ತವೆ. ಸೊ ಈ ಒಂದು ರೀಸನ್ಸಿಂದ ಏನೋ ಇರ್ಬೋದು. ಬಟ್ ನಾನು ನಿಮ್ಗೆ ಹೇಳ್ತಿರೋದು 20 ತನಕ ಬಂದರೆ ವಿದ್ಯಾರ್ಥಿಗಳಿಗೆ ಅದು ಸಮಸ್ಯೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸಮಸ್ಯೆ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಬಟ್ ಆದರೆ 20 ತನಕನೂ ಅದು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ಗೆ ಕಂಪೇರ್ ಮಾಡಿದಂಥ ಪಕ್ಷದಲ್ಲಿ ಗೌರ್ಮೆಂಟ್ ಸೀಟ್ ಆದರೂ ಕೂಡ ಅಲ್ಲಿ ಕೆಲವೊಂದು ಮ್ಯಾನೇಜ್ಮೆಂಟು ಅಥವಾ ಇನ್ನೊಂದು ಮತ್ತೊಂದು ಆ ಒಂದು ಡೆವಲಪ್ಮೆಂಟ್ ಫೀಸ್ಗಳು ಬೇರೆ ಬೇರೆ ಫೀಸ್ಗಳನ್ನು ತೊಗೊಂಡಿರ್ತಾರೆ ಅವರು. ಸೊ ಅದಕ್ಕೆ ಸೆಕೆಂಡ್ ಇಯರ್ಗೆ ಬಂದಾಗ ವಿದ್ಯಾರ್ಥಿಗಳು ಕಡಿಮೆ ಆಗುತ್ತೆ, ಅದು ಓಕೆ. ನಿಮ್ಗೆ ಏನಾದ್ರು ಇನ್ನೂ ತೀರಾ ಜಾಸ್ತಿ ಕೇಳ್ತಾರೆ ಅಂದರೆ ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಆಗದೇನೆ ನೆಕ್ಸ್ಟ್ ರೌಂಡ್ ಇನ್ನೊಂದು ಮತ್ತೊಂದು ಹೋಗೋದು ಬೆಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅದು ತೀರಾ ಓವರ್ ಆಗಿರುತ್ತೆ. ಯಾಕಂದರೆ 25, 30 ಒಂದು ಸೆಮ್ಗೆ ಕೇಳ್ತಾರೆ ಗೌರ್ಮೆಂಟ್ ಸೀಟ್ ಆದರೂ ಕೂಡ. ಅಂದರೆ ಅರ್ಥ ಆಗಿದೆ ಅನ್ಕೊಂಡಿನಿ. ಸೊ ಇವಾಗ ನಾನೇನು ಹೇಳಿದ್ನಲ್ಲ, ವಿದ್ಯಾರ್ಥಿಗಳಿಗೆ 20 ತನಕ ಬಂದರೂ ಕೂಡ, 15 ಇಂದ 20 ತನಕ ಬಂದರೂ ಕೂಡ ಅದು ನಾರ್ಮಲ್ ಇರುತ್ತೆ, ಓಕೆನಾ. ಅರ್ಥ ಆಗಿದೆ ಅನ್ಕೊಂಡು. ಈಗ ಫೀಸ್ ಗೌರ್ಮೆಂಟ್ ಅವ್ರು ಹೇಳೋದೇನಾಗಿದ್ರೆ, ಸೊ ಕಾಲೇಜವ್ರು ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತೈತಿ. ಇವಾಗ ಕಾಲೇಜ್ ಫೀಸ್ ಯಾವ ಥರ ಬರುತ್ತೆ, ಯಾವ್ಯಾವ್ದು ಬೇಸ್ ಮೇಲೆ ತಗೋತಾರೆ ಅಂದರೆ ಮ್ಯಾನೇಜ್ಮೆಂಟ್ ಇನ್ನೊಂದು ಮತ್ತೊಂದು ಫೀಸ್ಗಳು ಎಲ್ಲ ತಗೋತಾರೆ. ನೆಕ್ಸ್ಟ್ ಇಯರ್ ಕಡಿಮೆ ಆಗಿ ಬಂದಿರುತ್ತೆ. ಇನ್ನೊಂದು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಏನಿದೆ ಅದೇ ಪ್ರಕಾರ ಫಾಲೋ ಮಾಡಬೇಕಾ ಏನಾಯ್ತು ಅದನ್ನು ನಿಮ್ಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತೇನೆ ಈಗ ನಾನು. ಸೊ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ, ಈ ಒಂದು ಫೀಸ್ಗಳನ್ನು ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕಾದ್ರೆ ನಿಗದಿ ಮಾಡಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವುದು ಫೀಸ್ ಬರುತ್ತೆ, ಯಾವ ಥರ ಫೀಸ್ಗಳನ್ನು ಫೀಸ್ ಸ್ಟ್ರಕ್ಚರ್ನ ಇಲಾಖೆ ಕಡೆಯಿಂದ ಏನು ನಿಗದಿ ಮಾಡಿದ್ದಾರೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಸ್ಕ್ರೀನ್ ಮುಖಾಂತರ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಸೊ ಒಂದು ಗೌರ್ಮೆಂಟ್ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಅನ್ಎಡೆಡ್ ಒಂದು ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಅಂತ ಪ್ರೈವೇಟ್ಗೆ ಸಂಬಂಧಪಟ್ಟಂತೆ 1 ಇಯರ್ಗೆ ಫೀಸ್ಗಳು ವಿದ್ಯಾರ್ಥಿಗಳಿಗೆ ಒಂದು ಅಕಾಡೆಮಿಕ್ ಇಯರ್ಗೆ ಎಷ್ಟು ಬರುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಬೋದಾಗಿರುತ್ತೆ, ಟೇಬಲ್ 1, ಟೇಬಲ್ 2 ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಈ ಫೀಸ್ಗಳನ್ನು ಇಲ್ಲಿ ನಿಗದಿ ಮಾಡಿರೋದಾಗಿರುತ್ತೆ. ಸೊ ಇದೇ ಫೀಸನ್ನು ತಗೋತಾರೆ ಅಂದರೆ ಹೇಳಿಕ್ಕೆ ಬರೋದಿಲ್ಲ. ಗೌರ್ಮೆಂಟ್ ಆಗಿದೆಯಲ್ಲ, ಗೌರ್ಮೆಂಟನ್ನು ಮೆನ್ಷನ್ ಮಾಡಿದಾರಲ್ಲ, ಅಲ್ಲಿ ನೋಡ್ಬೋದಾಗಿರುತ್ತೆ ಗೌರ್ಮೆಂಟ್ ಕಾಲೇಜೇ ಆದರೆ ವಿದ್ಯಾರ್ಥಿಗಳಿಗೆ ಫೀಸು 3,000 ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ತಗೋತಾರೆ. ಏಡೆಡ್ಗೆ ಬಂದಂಥ ಸಂದರ್ಭದಲ್ಲಿ ಸೊ ಅದು ವೇರಿ ಆಗುತ್ತೆ. ಅಲ್ಲಿ ಕೊಟ್ಟಿರೋ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಫೀಸ್ ಅಂತೂ ನಡೆಯೋದಿಲ್ಲ. ಸೊ ಅನ್ಎಡೆಡ್ ಅಥವಾ ಪ್ರೈವೇಟ್ ಇದೆಯಲ್ಲ, ಪ್ರೈವೇಟಲ್ಲಿ ಕೂಡ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಫೀಸ್ ಅಂತೂ ನಿಗದಿ ಆಗಿರೋದಿಲ್ಲ. ಬೇರೆ ರೀತಿಯಾಗಿ ಕಾಲೇಜಲ್ಲಿ ಫೀಸನ್ನು ತಗೋತಾರೆ. ನಂತರದಲ್ಲಿ ಟೇಬಲ್ 2 ಅಂತ ಏನು ಕೊಟ್ಟಿದ್ದಾರಲ್ಲ, ಅದರ್ ಫೀಸ್ ಇನ್ BEd ಕೋರ್ಸ್ ಅಂತ ಕೊಟ್ಟಿದ್ದಾರೆ.
ಆಲ್ ಸ್ಟೂಡೆಂಟ್ಸ್ ಇನ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಒಂದು ಸ್ಕೂಲ್, ಎಲ್ಲ ಒಂದು ಕಾಲೇಜುಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಎಸ್ ಸಿ, ಎಸ್ ಟಿ ಆಗಿರ್ಬೋದು, ಈ ಥರ ಎಲ್ಲ ವಿದ್ಯಾರ್ಥಿಗಳು ಅನ್ವಯ ಆಗುತ್ತಿದ್ದು. ಸೊ ಇಲ್ಲಿ ಕೆಲವೊಂದು ಫೀಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಮತ್ತೊಂದು ಅಂತೆಲ್ಲ ಡ್ರಾಯಿಂಗ್ ಆಗಿರ್ಬೋದು, ಲೈಬ್ರರಿ ಇತ್ಯಾದಿ ಬೇರೆ ಬೇರೆದೆಲ್ಲ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ. ಸೊ ಅಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಗೌರ್ಮೆಂಟ್‌ಗೆ 3,000 ಪ್ಲಸ್ 2,125 ಒಟ್ಟು 5,125 ಈ ಥರ ಕೊಟ್ಟಿದ್ದಾರೆ. ಅನ್ಎಡೆಡ್‌ಗೆ 6,125, 10,125, ಅನ್ಎಡೆಡ್‌ಗೆ ಏಡೆಡ್‌ಗೆ ಆದರೆ 6,125 ಈ ಥರ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೇ ರೀತಿಯಾಗಿ ನಡೆಯುತ್ತಾ ಇನ್ನೊಂದು ಮತ್ತೊಂದು ಇದೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ಅದು ಪ್ರಕಾರದಲ್ಲೇ the college should not collect any other fees expected condemned to university fees in what has been specific above ಅಂತೆಲ್ಲ ಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ಇದು ನಡೆಯುತ್ತಾ ಅಂತ ಹೇಳಿದರೆ ಇದು ನಡೆಯೋದಿಲ್ಲ. ಇದ್ರ ಪ್ರಕಾರದಲ್ಲಂತೂ ಅದು ಫಾಲೋ ಕೂಡ ಆಗೋದಿಲ್ಲ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನು ಕಾಲೇಜ್ ಫೀಸ್ ಸಪ್ರೇಟ್ ಫೀಸ್ಗಳಂತೂ ಇರುತ್ತೆ. ವಿದ್ಯಾರ್ಥಿಗಳ ಈಚೆಗೆ ಫೀಸ್ಗಳು ಕೂಡ ಆಗ್ತವೆ. ಬಟ್ ಆದರೆ ನಾನು ನಿಮಗೇನು ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟನಲ್ಲ, ಆ ಫೀಸ್ಗಳ ತನಕ ನಿಮ್ಮ ಲಿಮಿಟ್ ಇದೆ ಕಾಲೇಜಲ್ಲಿ. ಸೊ ಸಮಸ್ಯೆ ಇಲ್ಲ. ಇಲ್ಲಾಂದರೆ ವಿದ್ಯಾರ್ಥಿಗಳು ಬೇರೆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಲ್ವ ಅಂತ ಯೋಚನೆ ಮಾಡಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ. ಸೊ ಆದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.